ಕೊಂಡಿದ್ದೀವಿ. ಅದು ಮಕರ ಸಂಕ್ರಾಂತಿ ದಿನ ಆಗಿರ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಯೋಗಾಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ನೋಡಿ, ಇಲ್ಲಿ ಜ್ಞಾನಾತ್ಮಕವಾಗಿ ನಿಮ್ಮಲ್ಲಿ ವಿಕಸನ ಆಗ್ಬೇಕಂತ ಹೇಳಿದ್ರೆ ಮನಸ್ಸು ಮಾತ್ರ ಸದೃಢವಾಗಿರಬೇಕು. ಮನಸ್ಸು ಮಾತ್ರ ಬಹಳ ಕಾನ್ಸಂಟ್ರೇಟ್ ಇರಬೇಕು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂದರೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅದು ಕಾನ್ಸಂಟ್ರೇಷನ್ ಕೇಂದ್ರೀಕರಣ ಮಾಡುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮ ಶಾಲೆಯಲ್ಲಿ ಯೋಗಾಥಾನ್ ಕಾರ್ಯಕ್ರಮವನ್ನು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಜೋರಾಗಿ ಚಪ್ಪಳೆ ತಟ್ಟುವುದರ ಮೂಲಕವಾಗಿ ನಮ್ಮ ಮುಖ್ಯಗಳನ್ನು ಈ ಒಂದು ಯೋಗಾಥಾನ್ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೋರೋಣ. ಯಾರಿಗೆ ಯೋಗ ಚೆನ್ನಾಗಿ ಬರುತ್ತೋ ಅವರು ರೋಗದಿಂದ ಮುಕ್ತರಾಗಿರ್ತಾರೆ ಅಂತ. ಇವತ್ತು ಮನುಷ್ಯನ ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕಂದ್ರೆ ಭಾಳಷ್ಟು ಯೋಗವಾಗಿರಬೇಕು. ಯೋಗವನ್ನು ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಹೇಳ್ತಾರೆ ಅವ್ರಿಗೆ ಯೋಗ ಇಲ್ಲ ಬಿಡಪ್ಪ ಅಂತ. ಯೋಗ ಇಲ್ಲ ಅಂದರೆ ಕಷ್ಟಪಡಲ್ಲ ಅಂತ ಅರ್ಥ. ಯೋಗ ಅಂದರೆ ಕಷ್ಟಪಡ್ತಕ್ಕಂಥದ್ದೇ ಅರ್ಥ. ನೀವು ಯೋಗದಲ್ಲಿ ಎಷ್ಟೊಂದು ಪರಿಪೂರ್ಣರಾಗ್ತಿರೋ ಅಷ್ಟೊಂದು ನೀವು ಮಾಡಿಸೋ ಬದಲಾವಣೆಯನ್ನು ಹೊಂದಿದೆ. ಯೋಗ ಭಾಳಷ್ಟು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಜೀವನದ ಅಂಶ ಇದು. ಇವತ್ತಿನಿಂದ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರು ನಿಮಗೆಲ್ಲ ಯೋಗಾಥಾನ್ ಆಚರಣೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಅದರಂತೆ ನೀವು ಕೂಡ ಪಾಲನೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಧನ್ಯವಾದಗಳು. ನಿಮಗೆಲ್ಲ ಶುಭ ಕೋರಿ ಯೋಗಾಭ್ಯಾಸವನ್ನು ಮಾಡಿ ಅಂತ ಸಂದೇಶದೊಂದಿಗೆ ಶುಭ ಕೋರಿದಂತಹ ನಮ್ಮ ಮಾನ್ಯ ಮುಖ್ಯಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ನೀವೆಲ್ಲರೂ ಕೂಡ NSS ಘಟಕದ ವತಿಯಿಂದ ನಡೀತಕ್ಕಂಥ ಈ ಒಂದು ಯೋಗಾಥಾನ್ ಕಾರ್ಯಕ್ರಮ ನೋಡಿ, 12ನೇ ತಾರೀಕು ರಾಷ್ಟ್ರೀಯ ಯುವ ದಿನ ಇತ್ತು. ಹೋಗ್ತೀರಿ ಅಂತಕ್ಕಂಥ ಆಶೀರ್ವಾದದೊಂದಿಗೆ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ಇವೆಲ್ಲರ ಸಹಕಾರದಿಂದ ಇವತ್ತು ನಾವು ಏನೇ ಶಾಲೆಯಲ್ಲಿ ಮಾಡಿರುವ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರತಿಯೊಬ್ಬರ ಸಹಕಾರ ಇದೆ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ನಾವು ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಸಲ್ಲಿಸಿ ಈಗ ನಮ್ಮ ಯೋಗ ಕ್ಲಾಸನ್ನು ಮೊದಲನೇದಾಗಿ ನಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಳ್ಳುವಂತಹ ಸ್ಥಿತಿಗೆ ಯೋಗಾಥಾನಿನಲ್ಲಿ ಮೊದಲನೇದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಎಲ್ಲರ ಕೈ ಮುದ್ರೆಯಾಗಿರಲಿ. ಮಾತಾಡಬೇಡಿ, ನಿಮಗೆ ಎಷ್ಟಾಗ್ತದೆ ಅಷ್ಟೇ ಸೈಲೆಂಟ್ ಆಗಿ ಕುತ್ಕೊಂಡು ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಕೇಂದ್ರೀಕರಣವಾಗಿರಲಿ. ಕಣ್ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿರಿ. ಈಗ ನಮಸ್ಕಾರ ಮುದ್ರೆಗೆ ಬನ್ನಿ. ನಮಸ್ಕಾರ ಮುದ್ರೆಯಲ್ಲಿರಿ. ಎಲ್ಲರೂ ಕೂಡ ನಮಸ್ಕಾರ ಮುದ್ರೆಯಲ್ಲಿರಿ. ಸಾಮೂಹಿಕವಾಗಿ ಓಂಕಾರ ಮತ್ತೆ ಪ್ರಾರ್ಥನೆಯನ್ನ ಹೇಳ್ತಾ ಹೋಗೋಣ. ಮತ್ತೆ ತೆಗೆದುಕೊಳ್ಳಿ. गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। मातृदेवो भव पितृदेवो भव आचार्यदेवो भव अतिथिदेवो भव। शान्ति शान्ति। सह वीर्यं करवावहै तेजस्विनामधीतमस्तु मा विद्विषावहै। शान्तिः। अस्तु मां सद्गमयात् तमसो मां ज्योतिर्गमयात् मृत्योर्माम् अमृतं गमयात्। ॐ शान्ति शान्ति शान्ति।
ಯೋಗನ ಚಿಕಿತ್ಸೆ ಕೊನೆಗಳಲ್ಲ. ಈ ಕೈಗಳನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಹಾಗೆ ನಮ್ಮ ಮನಸ್ಸು ಎಷ್ಟು ನಾವು ಮುಂದಕ್ಕೆ ಬಾಗ್ತೇವೆ ಅಷ್ಟು ನಮ್ಮ ಒಂದು ಜಠರಾಗ್ನಿ ಮತ್ತು ದೇಹಾಗ್ತದೆ. ಓಕೆ, ಮತ್ತೆ ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ. ಕೈ ಉಜ್ಜಿ ಆ ಒಂದು ಶ್ವಾಸವನ್ನು ಮುಖದ ಭಾಗಕ್ಕೆ ಸ್ಪರ್ಶನೆ ಮಾಡಿಕೊಳ್ಳಿ. ವಿಶ್ರಾಂತಿ. ಈ ರೀತಿಯಲ್ಲಿ ಮಾಡ್ತೀರಾ Namaha
ಈ ರೀತಿಯಲ್ಲಿ ನಮ್ಮ
ಪೋಸ್ಟರ್ ನೆರವೇರಿಸಿಕೊಳ್ಳಿ. ಕುಳಿತುಕೊಳ್ಳುವಂತ ಆಸನಗಳು. ಕಾಲುಗಳು ನೇರ ಇರಲಿ, ನೇರ ಚಾಚಿ. ನೇರ ನೋಡಿ. ದಂಡಾಸನ ತಂತ್ರ, ಪದ್ಮಾಸನ, ಕಾಲನ್ನ ಕೆಳಮುಚ್ಚಿಕೊಳ್ಳಿ. ಬೆಂಬಲ ನೇರ ಇದೆ. ಕಾಲುಗಳು ಕೆಳಮುಚ್ಚಿ. 3, 4, 5, 6, 7, 8, 9, 10, relax. One country. ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲರೂ ಉಳಿದಿದೆ.
ಎರಡೂ ಮಾಡ್ತೀನಿ ಸರ್. ಝೂಮ್ ಮಾಡ ಅಣ್ಣ 50 ವಿಡಿಯೋ ಕ್ವಾಲಿಟಿ ಹೋಗ್ತದೆ. ಸ್ವಲ್ಪ ಸ್ಟ್ಯಾಂಡ್ ಕೊಡ್ಲಾ? ಹೊಟ್ಟೆ ಸಾಕೈತೆ ಸರ್. ಈಗ ಮುಂದಿನ ಆಸನ ಭುಜಂಗಾಸನವೆಲ್ಲ ಬರುತ್ತೆ. ಯೋಗ ಮ್ಯಾಟಿಸರ್ ಅಭ್ಯಾಸ ಮಾಡಿ ಉಳಿದ್ರೆ ಆಗಿ ಕುತ್ಕೊಂಡು ಫಸ್ಟ್ ಮಕರಾಸನದಲ್ಲಿ ಬಟ್ಟೆ ಹೆಚ್ಚು ಮಾಡ್ಕೊಂಡಿದ್ದೀವಿ. ಹೇಯ್ ನೀವು ಮಾತಾಡಿದ್ರೆ ಮುಂದಿನ ಆಸನ ಯಾವ ಮಾತಾಡ ಆಸಕ್ತಿ ಇದ್ರೆ ಮಾಡಿ. ಓಕೆ 6 7 8 9 10 ರಿಲ್ಯಾಕ್ಸ್. ನಂತರ ಬೆನ್ನ ಮೇಲೆ ಹಾಗೆ ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನ ಮೇಲೆ ಮಲಗಿ ಮಾಡುವಂಥ ಆಸನ ಸೇತುಬಂಧಾಸನ. ಸೇತುಬಂಧಾಸನ ಫಸ್ಟ್ ಮಾಡಿ ತೋರಿಸಿ. ಹಾಂ ಮಾಡಿ ಎಲ್ಲರೂ ಮಾಡಿ. ಸೇತುಬಂಧಾಸನ 1 2 3 4 5 6 7 8 9 10 relax. The next one, Pavana Muktasana. Pavana Muktasana function. ಮೂಗನ್ನ ಮೊಣಕಾಲು ಮುಗಿಸಬೇಕು. ಈಸಿ ಇದೆ ಮಾಡಿ. ನಮ್ಮ ಬೆನ್ನುಗಳಿಗೆ ಇದು ಸಹಾಯಕಾರಿ. ಓಕೆ ಪೊಸಿಷನ್ 1 2 3 4 5 6 7 8 9 10 relax. ಶವಾಸನ ಕೊಟ್ಟಿಲ್ಲ. ಆರಾಮದಲ್ಲಿ ಶವಾಸನ. ಶವಾಸನಕ್ಕೆ ಹೋಗಿ ಎಲ್ಲರೂ ಸೈಲೆಂಟ್ ಮಲ್ಕೊಳ್ಳಿ. ಅಂಗೈಗಳು ಮೇಲ್ಮುಖದಲ್ಲಿರಲಿ.
ಆಲ್ ಆಫ್ ಯು ಗೋ ಟು ದಿ ಶವಾಸನ. ಹಲೋ ಹಲೋ, ಯಾಕಮ್ಮ? ಹಲೋ ಮಲ್ಕೋ. ಕಣ್ಮುಚ್ಚಿ. ಯೋಗ ಪ್ರೋಟೋಕಾಲದಲ್ಲಿದ್ದಂತೆ ಪವನ ಮುಕ್ತಾಸನ ಆದಮೇಲೆ ಈ ಒಂದು ಶವಾಸನ. ಪೂರ್ಣ ನಿಮ್ಮ ಮಾತಾಡಬಾರ್ದು ಯಾರು ವಾಯ್ಸ್ ಹಿಂದೆ ಮಲಗು. ಕಾಲು ಚಾಚಬೇಕು. ವಿಶ್ರಾಂತಿ. ನೋಡಿ ಶವಾಸನ. ಕಣ್ಮುಚ್ಚಿ, ಅಂಗೈಗಳ ಮೇಲ್ಮುಖದಲ್ಲಿ ಆಕಾಶ ನೋಡ್ತಾ ಇರಲಿ. ವಿಶ್ರಾಂತಿ. ಸೈಲೆಂಟ್. ಲೇ ಕುತ್ಕೊಂಡ ಸುಮ್ಮನೆ ಮೇಡಮ್. ಸೈಲೆಂಟ್. ವಿಶ್ರಾಂತಿ. ಕಣ್ಮುಚ್ಚಿ, ಮನಸ್ಸು ಏಕಾಂತದಲ್ಲಿರಲಿ. ಶವಾಸನದ 1 ನಿಮಿಷದ ಅನುಭವವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕಣ್ಮುಚ್ಚಿ ನಾನು ಹೇಳೋದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಡೀಪ್ಲಿ ಇನ್ಹೇಲ್. ವಿಶ್ರಾಂತಿ. ಪ್ರತಿಯೊಂದು ಆಸನಗಳ ಕೊನೆಯ ಭಾಗದಲ್ಲಿ ದಣಿದಂತಹ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡುವಂತಹ ಸ್ಥಿತಿ ಈ ಒಂದು ಶವಾಸನ. ಈ ಶವಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ರಾಂತಿ ಸಿಗ್ತದೆ. ಯಾವಾಗ ನಮ್ಮ ದೇಹ ವಿಶ್ರಾಂತಿಯನ್ನು ಪಡೆದುಕೊಳ್ತದೆ ಆವಾಗ ಅಂತರ್ಗತವಾಗಿ ನಮ್ಮ ಒಂದು ದೇಹದ ಒಳಾಂಗಗಳಿಗೆ ಯಥೇಚ್ಛವಾಗಿ ಒಂದು ಕ್ರಿಯಾಶೀಲತೆ ಬರುತ್ತದೆ. ಮೊದಲನೇದಾಗಿ ಈ ಒಂದು ಶವಾಸನ ಮಾಡೋದ್ರಿಂದ ನಮ್ಮ ಮೆದುಳು ಬಹಳ ಪ್ರಶಾಂತವಾಗ್ತದೆ. ರಕ್ತದ ಒತ್ತಡ ಕಡಿಮೆ ಆಗೋದ್ರ ಮೂಲಕವಾಗಿ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ನಂತರದಲ್ಲಿ ನಿಮ್ಮದು ಮೈಂಡ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಬರ್ತದೆ. ವಿಶ್ರಾಂತಿ. ವಿಶ್ರಾಂತಿ. ಬಿ ಹ್ಯಾಪಿ. ಯೋಗಾಸನ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಬಹಳ ಖುಷಿಮಯವಾಗಿರಬೇಕು. ಬಿ ಹ್ಯಾಪಿ, ನೋ BP. ಮನಸ್ಸು ಎಷ್ಟು ಖುಷಿ ಇರ್ತದೆ, ನಗುಮುಖದಲ್ಲಿ ಇರ್ತೀರಿ, ಅಷ್ಟು ನಮ್ಮದು ರಕ್ತದ ಒತ್ತಡ ಕಂಟ್ರೋಲಿಗೆ ಬರ್ತದೆ. ವಿಶ್ರಾಂತಿ. ರಿಲ್ಯಾಕ್ಸ್. ಅವನಿಗೆ ಹೇಳೋದು ಹುಚ್ಚು ಮಾಡದೆ ಮಾಡ್ತಿರಲ್ಲ, ಬಂದು ಹೊಡೆದ ಅಂದ್ರೆ ಮತ್ತೆ ನೋಡಿ ಈಗ ಕಣ್ಮುಚ್ಚಿ ನೇರ ಕುತ್ಕೊಳ್ಳಲೆ. ಮನಸ್ಸಿನ ಪ್ರಶಾಂತತೆಯ ಒಂದು ಸನ್ನಿವೇಶಕ್ಕೆ ನಾವು ಶವಾಸನ ಅಂತ ಕರಿತೀವಿ. ಏಕಾಗ್ರವಾಗಿ ನಾವು ಏನಾದರೂ ಕೂಡ ಒಂದು ಚಿಂತಿಸಬೇಕಾದ್ರೆ, ಮನಸ್ಸನ್ನು ಒಂದು ಕಡೆಗೆ ನಿಯಂತ್ರಿಸಬೇಕಾದ್ರೆ ಈ ಒಂದು ಧ್ಯಾನ ಮತ್ತು ಯೋಗ ನಿದ್ರಾ ಇವೆರಡೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯಕ. ಮಾನಸಿಕ ನೆಮ್ಮದಿ, ಶಾಂತಿ, ಸಹನೆ, ಒಳ್ಳೆಯ ಮನೋಭಾವನೆ, ಒಳ್ಳೆಯ ಮನಸ್ಸು, ಆಚಾರ ವಿಚಾರ, ಒಳ್ಳೆಯ ಒಂದು ಗುರು ಹಿರಿಯರಿಗೆ ಗೌರವಿಸುವ ಭಾವನೆ, ಇವೆಲ್ಲವೂ ಕೂಡ ನಮಗೆ ಈ ಒಂದು ಯೋಗ ನಿಧಾನ ಅಥವಾ ವಾಹನದಲ್ಲಿ ಮನಸ್ಸು ಪರಿವರ್ತನೆ ಆಗ್ತಾ ಹೋಗ್ತದೆ. ದಣಿದಂತಹ ದೇಹಕ್ಕೆ ಒಳ್ಳೆಯ ವಿಶ್ರಾಂತಿ ಸಿಗ್ತದೆ. ಈ ರೀತಿ ರಕ್ತದ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ, BP-ಯನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಕ್ಕಂಥದ್ದು ಈ ಒಂದು ಶವಾಸನ. ಈ ಯೋಗಾಸನ ದಿನದಂದು ನೀವೆಲ್ಲ ಈ ಎಷ್ಟೋ ಪ್ರೋಟೋಕಾಲದಂತೆ ನಿಂತು ಮಾಡುವ ಆಸನ, ಕುಳಿತು ಮಾಡುವ ಆಸನ, ಬೆನ್ನ ಮೇಲೆ ಮಲಗಿ ಮಾಡುವ ಆಸನ, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ ಅಂತಲೇ ಕೊನೆಯದಾಗಿ ಶವಾಸನ. ಈ ಶವಾಸನ ಆಗಿದ ಮೇಲೆ ನೆಕ್ಸ್ಟು ಪ್ರಾಣಾಯಾಮಗಳು ಬರ್ತದೆ. ಆ ಒಂದೊಂದು ಪ್ರಾಣಾಯಾಮಗಳನ್ನು ಮಾಡ್ತಾ ಹೋಗೋಣ. ವಿಶ್ರಾಂತಿ. ಕಾಲು ಜೋಡಿಸಿ. ಝೆಲ್ ಮಾಡ್ತಾ ಹೋಗಿ, ಉಸಿರೊಳಗೆ ಹಾಕ್ತಾ ಹೋಗಿ. ಒಮ್ಮೆ ಜೋರಾಗಿ ಉಸಿರು ಹೊರಕ್ಕೆ, ಪೂರ್ಣ ಉಸಿರು ಹೊರಗೆ ಹಾಕಿ.
ಸುದೀರ್ಘವಾಗಿ ಒಮ್ಮೆ ಉಸಿರು ತೆಗೆದುಕೊಂಡು ಹೊರಗೆ ಹಾಕಿ ವಿಶ್ರಾಂತಿ. ಕಪಾಲಭಾತಿ ನಂತರ ನಾಡಿ ಶೋಧನ ಪ್ರಾಣಾಯಾಮ. ನಿಮ್ಮ ಬಲಗೈಯನ್ನು ಈ ಥರ ವಿಷ್ಣು ಮುದ್ರಾ ಅಥವಾ ನಾಸಿಕ್ ಮುದ್ರದಲ್ಲಿ ಇಟ್ಕೊಳ್ಳಿ. ಈ ಥರದಲ್ಲಿ ವಿಶ್ರಾಂತಿಯಲ್ಲಿ ಸಾವಧಾನ ಚಿತ್ತರಾಗಿ ನೀವು ಎಡವಳೆಯಿಂದ ಬಲವಳೆ ಮತ್ತು ಬಲವಳೆಯಿಂದ ಎಡವಳೆ ನಾಡಿ ಶೋಧನ ಅಭ್ಯಾಸ ಮಾಡಿ. ಆ ಮ್ಯೂಸಿಕನ್ನು ಅಬ್ಸರ್ವ್ ಮಾಡ್ತಾ ಮೈಂಡ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಇನ್ನೇಲ್ ಲೆಫ್ಟ್ ಸೈಡ್, ಎಕ್ಸೇಲ್ ರೈಟ್ ಸೈಡ್. ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಸೂರ್ಯನಾಡಿ ಮತ್ತು ಚಂದ್ರನಾಡಿಗಳ ಮೂಲಕವಾಗಿ ಉಸಿರನ್ನು ತೆಗೆದುಕೊಂಡು ಸುಷುಮ್ನ ನಾಡಿ ಮಧ್ಯಭಾಗದಲ್ಲಿರುವಂತಹ ನಾಡಿ ಮೂಲಕವಾಗಿ ನಾವು ಎರಡೂ ಭಾಗದಲ್ಲಿ ಕೂಡ ಉಸಿರು ಹೊರಗೆ ಹಾಕ್ತಾ ಹೋಗ್ತೇವೆ. ಆಕ್ಸಿಜನ್ ಇನ್ ಮಾಡ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡನ್ನು ಔಟ್ ಮಾಡಿ, ಮೈಂಡನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ವಿಶ್ರಾಂತಿ, ರಿಲ್ಯಾಕ್ಸ್. ಅನುಲೋಮ ವಿಲೋಮ ಪ್ರಾಣಾಯಾಮದ ರೀತಿಯಲ್ಲಿ ನೀವು ನಾಡಿ ಶೋಧನವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ರಿಲ್ಯಾಕ್ಸ್. ನಂತರದಲ್ಲಿ ಶೀತಳಿ ಪ್ರಾಣಾಯಾಮ. ದೇರ್ ಇಸ್ ದ ಕೂಲಿಂಗ್ ಪ್ರಾಣಾಯಾಮ. ದೇಹಕ್ಕೆ ನಾವು ಸಂಪೂರ್ಣ ಸಮಾಸ್ಥಿತಿಯನ್ನು ತರಲಿಕ್ಕೆ ನಾಲಿಗೆಯನ್ನು ಹೊರ ಚಾಚಿಕೊಂಡು ಆ ನಾಲಿಗೆ ಸಂಧಿಯಿಂದ ಶೀತಳಿಯನ್ನು ಅಭ್ಯಾಸ ಮಾಡಿ. ನಿಧಾನ ಉಸಿರು ಒಳಗಿರ್ತದೆ. ಬಾಯಿ ಮುಚ್ಚಿ ಮುಗಿದ ಉಸಿರು ಒಳಗೆ ಹಾಕಿ. ಸ್ಲೋಲಿ ಉಸಿರನ್ನು ನಾಲಿಗೆ ಒಳಗಿಂದ ಒಳಗೆ ತೆಗೆದುಕೊಳ್ತಾ ಬಾಯಿ ಮುಚ್ಚಿ ಉಸಿರನ್ನು ಹೊರಗೆ ಹಾಕ್ತಾ ಹೋಗಬೇಕು. ಶೀತಳಿ. ಮಾಡಿ ಎಲ್ಲರೂ ಕೂಡ ಅಭ್ಯಾಸ ಮಾಡಬೇಕು. ಶೀತಳಿ ಈಸಿ ಇದೆ. ಬಾಡಿ ಹೀಟ್ ಇರುವಂಥದ್ದು ಭಾಳ ಸಮಸ್ಥಿತಿ ಬರ್ತದೆ. ಶೀತಳಿ ಕೂಲಿಂಗ್ ಪ್ರಾಣಾಯಾಮವಾಗಿದೆ. ದ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ ಮೈಂಡ್ ಕಾನ್ಸಂಟ್ರೇಷನ್ಗೆ ಭ್ರಾಮರಿ ಪ್ರಾಣಾಯಾಮ. ಎರಡು ಕೈಗಳನ್ನು ಈ ರೀತಿಯಲ್ಲಿ ಇಟ್ಕೊಳ್ಳಿ. ದುರ್ಬೆಯ ಜಲಕಾರದ ಶಬ್ದದ ಹಾಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಇದನ್ನೆಲ್ಲರೂ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ನೇರಾಗಲಿ, ಯಾರು ಕೈ ಬಿಡಂಗಿಲ್ಲ, ಎಲ್ಲರೂ ಅಭ್ಯಾಸ ಮಾಡಬೇಕು. ಮಕ್ಕಳು ಸುರು ತೆಗೆದುಕೊಳ್ಳಿ. ಜೋರ ಗಟ್ಟಿ ಧ್ವನಿಯಲ್ಲಿ ದುರ್ಬೆಯ ಜಲಕಾರದ ಶಬ್ದವನ್ನು ಈ ಯೋಗಾಸನ ಪ್ರೋಟೋಕಾಲ್ನಂತೆ ಕೊನೆಯದಾಗಿ ಧ್ಯಾನ ಸ್ಥಿತಿ, ಮೆಡಿಟೇಷನ್. ಈ ಮೆಡಿಟೇಷನ್ ಅನ್ನು ಅಭ್ಯಾಸ ಮಾಡೋದ್ರ ಉದ್ದೇಶ ನೀವು ವಿದ್ಯಾರ್ಥಿಗಳಿಗೆ ಮನಸ್ಸು ಏಕಾಗ್ರವಾಗಿ ಕಾನ್ಸಂಟ್ರೇಟಿಗೆ ಬರಲಿ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಭಾವನೆ, ಒಳ್ಳೆಯ ಆಲೋಚನೆ, ವಿದ್ಯೆ, ಬುದ್ಧಿ, ಒಳ್ಳೆಯ ರೀತಿಯಾದಂತಹ ಸತ್ಪ್ರಜೆಗಳಾಗಲಿಕ್ಕೆ ನಿಮ್ಮ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಸದಾ ಪಾಸಿಟಿವ್ ಆಗಿ ಚಿಂತನೆ ಮಾಡ್ತಾ ಇರಿ. ಧ್ಯಾನವನ್ನು ಮಾಡುವವನು ಸಂಪೂರ್ಣವಾಗಿ ಜ್ಞಾನಿ ಆಗ್ತಾನೆ. ನೀವೆಲ್ಲ ಇತ್ತೀಚೆಗೆ ನೋಡಿರಬಹುದು, ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಧ್ಯಾನವನ್ನು ಮಾಡ್ತಾ ಜ್ಞಾನ ಸಂಪಾದನೆ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ಅವರು ಅನೇಕ ರೀತಿಯಾದಂತಹ ಸತ್ವಿಚಾರಗಳನ್ನು, ಒಳ್ಳೆಯ ಸುವಿಚಾರಗಳನ್ನು ಅವರು ಯೋಚಿಸಿ, ಚಿಂತಿಸಿ, ಅವಲೋಕಿಸಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ.
ಹಾಗೆ ನೀವು ವಿದ್ಯಾಭ್ಯಾಸ ಮಾಡುವಾಗ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಮಾಡುವಂಥ ಸ್ಥಿತಿಯನ್ನು ತಂದುಕೊಳ್ಳಬೇಕು. ವಿಷಯವನ್ನು ಓದಿ ಅರ್ಥೈಸ್ಕೊಳ್ಳಿ, ಒಂದು ಕ್ಷಣ ಆಲೋಚಿಸಿ, ಅದು ನೆನಪಿನಲ್ಲಿ ಇದೆ ಅನ್ನೋದನ್ನು ಅವಲೋಕಿಸಿ. ಅವಲೋಕನದ ನಂತರ ಆ ವಿಷಯ ಇನ್ನೂ ಕೂಡ ನೆನಪಿನಲ್ಲಿ ಇಲ್ಲ ಅಂದರೆ ಮತ್ತೊಂದು ಬಾರಿ ಓದಿ. ಈ ಮೂಲಕವಾಗಿ ಧ್ಯಾನ ನಿಮ್ಮ ಜ್ಞಾನಾರ್ಜನೆಗೆ, ನಿಮ್ಮ ಜ್ಞಾನದ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ಧ್ಯಾನ ಮಾಡೋದ್ರಿಂದ ಮನಸ್ಸು ಸಂಪೂರ್ಣವಾಗಿ ಸ್ಕಿಲ್ಫುಲ್, ಒಳ್ಳೆಯ ಕೌಶಲ್ಯಯುಕ್ತವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಜ್ಞಾನ ಸಂಪೂರ್ಣವಾಗಿ ಚುರುಕಾಗಿ ಅದು ಕಾನ್ಸಂಟ್ರೇಟ್ ಮೈಂಡ್ ಆಗಿ ಪರಿವರ್ತನೆ ಆಗ್ತದೆ ಈ ಧ್ಯಾನ ಅಭ್ಯಾಸ ಮಾಡೋದ್ರಿಂದ. ಮೆಡಿಟೇಷನ್ ಇಸ್ ದಿ ಪವರ್ ಆಫ್ ನಾಲೆಜ್. ಜ್ಞಾನದ ಬಹುಮುಖ್ಯ ಶಕ್ತಿ ಈ ಅಂತಹ ಜ್ಞಾನಿಗಳಿಗೆ ಮಾಡಬೇಕಾದರೆ ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ಈ ರೀತಿ ಒಂದು ಕ್ಷಣ ಮನೆಯಲ್ಲಿ ಮಾಡಿ. ಚಂಚಲವಾದ ಮನಸ್ಸಿನಲ್ಲಿ ಜ್ಞಾನ ಹುಟ್ಟೋದಿಲ್ಲ. ಯಾವತ್ತೂ ಕೂಡ ಹರಿದಾಡುವಂಥ ಮನಸ್ಸು ಒಂಥರ ನೀರಿನಂತೆ. ಆ ಹರಿದಾಡುವ ಮನಸ್ಸನ್ನು ಒಂದು ಕಡೆಗೆ ಹಿಡಿದಿಟ್ಕೊಳ್ಳಿ. ಆ ಮನಸ್ಸು ಒಂದು ಕಡೆಗೆ ನಿಂತಾಗ ಮಾತ್ರ ನಿಮ್ಮ ಜ್ಞಾನಾರ್ಜನೆ ಅನ್ನುವಂಥದ್ದು ಹೆಚ್ಚಾಗುತ್ತದೆ. ಯಾವಾಗ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರುತ್ತದೆ, ಮನಸ್ಸು ಹೇಳಿದಂತೆ ನೀವು ಕೇಳಬೇಕು. ನೀವು ಹೇಳಿದಂತೆ ಮನಸ್ಸನ್ನು ನಿಯಂತ್ರಣದಲ್ಲಿ ತಂದುಕೊಳ್ಳಿ, ನಿಮ್ಮ ಸಾಧನೆ ಸಾರ್ಥಕತೆ ಆಗ್ತದೆ, ಸಾಧನೆ ಯಶಸ್ವಿ ಆಗ್ತದೆ. ಸಂಪೂರ್ಣವಾಗಿ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆ ಬೇಗ ಎದ್ದೇಳಿ ನಿಮ್ಮ ತಂದೆ ತಾಯಿಗಳನ್ನು ಮೊದಲು ನೆನೆಸ್ಕೊಳ್ಳಿ, ನಮಸ್ಕರಿಸಿ. ವಿದ್ಯೆ ಕಲಿಸಿದ ಗುರುಗಳನ್ನು ಒಂದು ಕ್ಷಣ ನೆನೆಯಿರಿ. ನಿಮ್ಮ ಇಷ್ಟಾರ್ಥ ದೇವರನ್ನು, ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ. ಅವರೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಕೈ ಮುಗಿರಿ, ನಮಸ್ಕಾರ ಮಾಡಿ. ನಂತರದಲ್ಲಿ ಓದಲಿಕ್ಕೆ ಕೂತ್ಕೊಳ್ಳಿ. ನಿಜವಾಗಲೂ ಈ ದೇಶವನ್ನು ಬಹುಬೇಗನೆ ಜ್ಞಾನಾತ್ಮಕ ಬೆಳವಣಿಗೆ ಮಾಡಿಕೊಂಡಂಥ ಮೇಧಾವಿಗಳೇನಿದ್ದಾರೆ ಅವರಂತೆ ಕೂಡ ನೀವು ಆ ಸಾಲಿನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಅದು ಧ್ಯಾನವನ್ನು ಮಾಡಿ ಜ್ಞಾನವನ್ನು ಪಡೆಯೋದು. ಸ್ವಾಮಿ ವಿವೇಕಾನಂದರು ಮೆಡಿಟೇಷನನ್ನು ಮಾಡ್ತಾ ಇದ್ದಾರೆ. ಆ ಮೆಡಿಟೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 4:15 ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತಾವು ಎದ್ದು ವಿದ್ಯಾಭ್ಯಾಸ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಂತೆ ಸಾಧನೆ ಮಾಡಲಿಕ್ಕೆ, ಒಳ್ಳೆಯ ಜಾಣ ವಿದ್ಯಾರ್ಥಿಗಳಾಗಲಿಕ್ಕೆ ಈ ಧ್ಯಾನ ಅನ್ನುವಂಥದ್ದು ನಿಮಗೆ ವಿದ್ಯಾಭ್ಯಾಸದಲ್ಲಿ ಪೂರಕವಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಯೋಗಾಥಾನಿನ ಕೊನೆಯ ಭಾಗವಾಗಿ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ. ಇಲ್ಲಿ 2 ಲಾಭ ಆಗುತ್ತೆ ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ. ಒಂದು, ಜ್ಞಾನ ಸಂಪಾದನೆ ಮಾಡ್ತೀರಿ, ಒಂದು ಮನಸ್ಸು ಪ್ರಶಾಂತವಾಗಿರ್ತದೆ, ಮನಸ್ಸು ಹಗುರವಾಗಿರ್ತದೆ. ಎಷ್ಟು ನಾವು ದುಡ್ಡು ಕೊಟ್ಟರು ಇವತ್ತು ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಸಿಗೋದಿಲ್ಲ ಅಂಗಡಿಯಲ್ಲಿ. ನಾವುಗಳು ಅದನ್ನು ಗಳಿಸಬೇಕು, ನಾವುಗಳನ್ನು ಅದನ್ನು ಅಭ್ಯಾಸ ಮಾಡಿ ಪಡೆದುಕೊಳ್ಳಬೇಕು. ಅಂತಹ ಮನಃಶಾಂತಿ, ಸದ್ವಿಚಾರಗಳು, ಒಳ್ಳೆಯ ಆತ್ಮಾಭಿಮಾನ, ಒಳ್ಳೆಯ ಜ್ಞಾನ, ಮಾನಸಿಕ ಏಕಾಗ್ರತೆ, ಮಾನಸಿಕ ಒತ್ತಡದ ನಿವಾರಣೆ, ಮನಸ್ಸಿನ ಕೇಂದ್ರೀಕರಣ, ಒಳ್ಳೆಯ ವಿಚಾರ, ಸಕಾರಾತ್ಮಕ ಚಿಂತನೆಗಳು, ಮೌಲ್ಯಯುಕ್ತ ಜೀವನ, ಇವೆಲ್ಲವೂ ಕೂಡ ನಾವು ಪಡೆದುಕೊಂಡು ಮನಸ್ಥಿತಿಯನ್ನು, ಮನಸ್ಸಿನ ಭಾಗವನ್ನು ಪರಿವರ್ತಿಸಿಕೊಳ್ಳುವುದು ಈ ಒಂದು ಧ್ಯಾನದಿಂದ. ಹಾಗಾಗಿ ಮಕ್ಕಳೇ, ನಿತ್ಯವೂ ಕೂಡ ಈ ಯೋಗಾಥಾನಿನ ಬಹುಮುಖ್ಯ ಉದ್ದೇಶವೇ ಯುವಕರ ಮಾನಸಿಕ ಆರೋಗ್ಯವನ್ನು ಬದಲಾಯಿಸಲಿಕ್ಕೆ. ಇಡೀ ವಿಶ್ವವೇ ಕರ್ನಾಟಕದತ್ತ ನೋಡುವಂತಹ ದಿನ ಜನವರಿ 15 ಈ ಯೋಗಾಥಾನ ದಿನ. ಈ ಯೋಗಾಥಾನಿನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಆ ವರ್ಲ್ಡ್ ರೆಕಾರ್ಡ್ಗೆ ಕೊಟ್ಟಿದ್ದೇವೆ. ಪ್ರೋಟೋಕಾಲದಂತೆ ಎಲ್ಲ ಆಸನಗಳನ್ನು ಅಭ್ಯಾಸ ಮಾಡಿ ಮಾನಸಿಕ, ದೈಹಿಕ, ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ಮೌಲ್ಯಯುಕ್ತ ಆರೋಗ್ಯವನ್ನು ನಾವೆಲ್ಲ ಪಡ್ಕೊಳ್ಳೋಣ, ಒಳ್ಳೆಯವರಾಗಿ ಬಾಳೋಣ. ಒಬ್ಬ ಮನುಷ್ಯ ಏನೆಲ್ಲ ಗಳಿಸಬಹುದು, ಬಹಳ ಬೇಗನೆ ಶ್ರೀಮಂತನಾಗಲಿ. ಇಲ್ಲಿ ಗುರು ಪತಂಜಲಿ ಮುನಿಗಳಿಗೆ ನಾವು ನಮನವನ್ನು ಸಲ್ಲಿಸಿ ಈ ಒಂದು ಯೋಗಾಥಾನ ಕಾರ್ಯಕ್ರಮದ ಅಭ್ಯಾಸವನ್ನು ಮುಕ್ತಾಯಗೊಳಿಸೋಣ. ಇಡೀ ವಿಶ್ವಕ್ಕೆ ಇವತ್ತು ಯೋಗವನ್ನು ಪರಿಚಯಿಸಿದಂಥ ಮಹಾನ್ ಚೇತನ ಶಕ್ತಿ ಅಂತ ಹೇಳಿದ್ರೆ ಪತಂಜಲಿ ಮುನಿಗಳು. ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಇಡೀ ವಿಶ್ವ ಜನಸಾಗರಕ್ಕೆ ಯೋಗವನ್ನು ಪರಿಚಯಿಸಿ ಕೊಟ್ಟು ಇವತ್ತು ಸರ್ವರೂ ಕೂಡ
ಆರೋಗ್ಯವಂತರಾಗಬೇಕು. ಭಾರತದ ಶಕ್ತಿ ಯೋಗದ ಶಕ್ತಿ ಅಂತ ಮಹಾನ್ ಯೋಗದ ಶಕ್ತಿಯನ್ನು ಬಿಂಬಿಸ್ತಕ್ಕಂಥ ಯೋಗತಾನ್ ಕಾರ್ಯಕ್ರಮ ಇವತ್ತು ಈ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಯೋಗಾಭ್ಯಾಸವನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದಾರೆ. ನಾವು ನೀವೆಲ್ಲರೂ ಕೂಡ ಯೋಗಿಗಳಾಗೋಣ, ನಿರೋಗಿಗಳಾಗೋಣ, ಯೋಗಯುಕ್ತ ಜೀವನ, ರೋಗ ಮುಕ್ತ ಜೀವನ ಅಂತ ಹೇಳ್ತಾ ಕೊನೆಯದಾಗಿ ಪತಂಜಲಿಗೆ ನಮಸ್ಕರಿಸೋಣ. ನಮಸ್ಕಾರ ಮುದ್ರಾ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಾಯಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಹೇಳ್ಕೊಟ್ಟಂತ ಹೇಳಿ. ಅಂತರಿಕ್ಷಕಂ ಶಾಂತಿ, ಜೀವವೃಕ್ಷಕಂ ಶಾಂತಿ, ಭಾವವೃಕ್ಷಕಂ ಶಾಂತಿ, ದೈವವೃಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಿಮ್ಮ ಕೈಗಳನ್ನು ಪಕ್ಕಕ್ಕಿಂದು ಮತ್ತೊಮ್ಮೆ ಭೂಮಿತಾಯಿಗೆ ನಮಸ್ಕಾರ ಮಾಡಿ. ಇವತ್ತು ನಮಗೆಲ್ಲ ಅನ್ನ ನೀರು ಗಾಳಿ ಬೆಳಕು ಕೊಟ್ಟಂತ ಭೂಮಿತಾಯಿ ನಿನಗೆ ನಮೋ ನಮಃ ಅಂತ ಹಣೆ ಎತ್ತಿ ನಮಸ್ಕರಿಸಿ. ಇವತ್ತು ಭೂಮಿತಾಯಿ ಇದ್ರೆ ನಾವೆಲ್ಲರೂ ಈ ಭೂಮಿ ಮೇಲೆ, ಹಾಗಾಗಿ ಆ ಭೂಮಿತಾಯಿಗೆ ಗೌರವಿಸೋಣ, ಪರಿಸರವನ್ನು ಉಳಿಸೋಣ. ಪರಿಸರ ಇದ್ದರೆ ಒಳ್ಳೆಯ ಆರೋಗ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಯೋಗಾಭ್ಯಾಸ ನಿರಂತರವಾಗಿರಲಿ. ಈ ಯೋಗಕ್ಕಾನ್ ದಿನ ಒಂದೇ ಅಭ್ಯಾಸ ಮಾಡದೆ ನಿರಂತರ ನಿಮ್ಮ ಜೀವನದಲ್ಲಿ ಯೋಗವನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ನೇರ ಕೂತ್ಕೊಳ್ಳಿ. ಕೈ ಉಜ್ಜಿ ಆ ಒಂದು ಶಾಖವನ್ನು ನಿಮ್ಮ ಮುಖದ ಭಾಗಕ್ಕೆ ಸ್ಪರ್ಶನೆ ಮಾಡಿಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೀತಾ ನಮ್ಮ ಮುಖದಲ್ಲಿ ಇರಿ. ಪೀಸ್ ಆಫ್ ಮೈಂಡ್. ರಿಲ್ಯಾಕ್ಸ್, ಸ್ಲೋಲಿ ರಿಲ್ಯಾಕ್ಸ್. ಈಗ ನಾನು ಎರಡು ಕ್ಲಿಷ್ಟಮಯವಾದಂಥ ಆಸನವನ್ನು ಇಲ್ಲಿ ಡೆಮೋ ಮಾಡಿ ತೋರಿಸ್ತೀನಿ. ಸೈಲೆಂಟಾಗಿ ಕೂತ್ಕೊಂಡು ಅದನ್ನು ನೀವು ನೋಡಬೇಕು. ಒಂದು ಋಷಿಕಾಸನ ಮತ್ತು ಇನ್ನೊಂದು ಶೀರ್ಷಾಸನ ಮತ್ತು ಭಂಗಿ ಅಂತೇಳಿ. ಶೀರ್ಷಾಸನ ಅನ್ನುವಂಥದ್ದು ಬಹಳ ನಿಮಗೆ ಮೈಂಡ್ ಕಾನ್ಸಂಟ್ರೇಷನ್ಗೆ ಯಥೇಚ್ಛವಾಗಿ ಲಾಭವಾಗುವಂಥದ್ದು. ಅದನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಒಂದು ಕ್ಷಣ ಈಗ ಎಲ್ಲರೂ ಕೂಡ ಆ ಶೀರ್ಷಾಸನ ಮತ್ತು ಋಷಿಕಾಸನ ನೋಡಿ. ತೋರಿಸ್ತೀನಿ, ತಪ್ಪುಗಳನ್ನು ನಾನು ತಿದ್ದುತ್ತೀನಿ. ನೋಡಿ, ಇದು ಹಲಾಸನವನ್ನು ನೀವು ಮಾಡುವಾಗ ದೇಹ ಸಂಪೂರ್ಣವಾಗಿ ದೇಹ ಪೂರ್ಣ ಈ ಥರ 90 ಡಿಗ್ರಿ ಇರಬೇಕು. Claps, all of you claps. Claps. ಕಲಾಸನ ಇದು, ಕಾಲಾಸನ. ಇದು ಸರ್ವಾಂಗಾಸನ. ಇದು ಸರ್ವಾಂಗಾಸನ ಅಂತ ಬಿಟ್ಟು ಕರೀತಾರೆ. ಸರ್ವಾಂಗಾಸನ. ಇವೆರಡೂ ಆಗಿದ ಮೇಲೆ ಈಗ ರುಚಿಕಾಸನವನ್ನು ಈಗ ರುಚಿಕಾಸನ ಪ್ರಾರಂಭ ಆಗ್ತದೆ. ಆಲ್ ಆಫ್ ಯು ಕ್ಲಾಪ್ಸ್. ರುಚಿಕಾಸನ. ಸೊ ಇದು ಸ್ವಲ್ಪ ಟಫೆಸ್ಟ್ ಆಸನ ಅಂತ ಬಿಟ್ಟು ಕರೀತಾರೆ ಇದನ್ನು. 1 2 3 ಕ್ಲಾಪ್ಸ್ ಹಾಕಿ. ಇದಾದ್ಮೇಲೆ ನೆಕ್ಸ್ಟ್ ಗೋಸ್ ಟು ಶಶಾಂಕಾಸನ. ಶಶಾಂಕಾಸನ. ಶಶಾಂಕಾಸನ ಅಂತ ಬಿಟ್ಟು ಕರೀತಾರೆ ಇದನ್ನು. ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಕೊಡು ಕೊಡು. ಕೊಡು ಆಗ್ತದೆ.
ಈ ಆಸನವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮೈಂಡು ಕಾನ್ಸಂಟ್ರೇಷನ್ ಇರಬೇಕು, ನಿಮ್ಗೆ ಚುರುಕಾಗಬೇಕು ಬ್ರೈನ್ ಅಂತಂತಂದರೆ ಈ ಆಸನವನ್ನು ಈಗ ಸಾರ್ ಮಾಡ್ತಿದ್ದಾರಲ್ಲ, ನೆಕ್ಸ್ಟು ಶೀರ್ಷಾಸನ ಅಂತ ಬಿಟ್ಟು ಕರೀತಾರೆ. ಇದನ್ನು ಶೀರ್ಷಾಸನವನ್ನು ಮಾಡ್ತಾರೆ. ಜಸ್ಟ್ ಅಬ್ಸರ್ವೇಷನ್ ಮಾಡಿ. ಸೊ ಯಾರಿಗೆ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ನಾನು ಓದೋದು ನೆನಪಿಲ್ಲ ಅಂತ ಬಿಟ್ಟು ಅಂತಿರ್ತಿರಲ್ಲ, ಸೊ ದಿಸ್ ಯೋಗ ಭಂಗಿ ಈಸ್ ಗುಡ್. ಶೀರ್ಷಾಸನ ಅಂತ ಬಿಟ್ಟು ಕರೀತಾರೆ. 1 2 3 ಕ್ಲಾಪ್ಸ್. 1 2 3 ಕ್ಲಾಪ್ಸ್. 1 2 3 ಕ್ಲಾಪ್ಸ್. ಆಲ್ ಆಫ್ ಯು 1 2 3 ಕ್ಲಾಪ್ಸ್. ಸುಮ್ಮನೆ ಕೂತಿರಿ. 1 2 3 ಕ್ಲಾಪ್ಸ್ ನೀಟಾಗಿ ಬರಬೇಕು. ಶೀರ್ಷಾಸನ ಮತ್ತು ಭಂಗಿಗಳು, ಅದರಲ್ಲೇ ವಿವಿಧ ಭಂಗಿಗಳು ಇವೆ. ಇದು ದೀಪಾಸನ ಅಂತ ಬಿಟ್ಟು ಕರೀತಾರೆ. ಓಕೆ, ಆಲ್ ಆಫ್ ಯು ಕ್ಲಾಪ್ಸ್. ಶೀರ್ಷಾಸನದಲ್ಲಿರುವಂಥ ಮತ್ತೊಂದು ಅದಕ್ಕೆ ಸಬ್ ಆಲ್ಟರ್ನೇಟ್ ಭಂಗಿ ಇದು. ಕೊನೆಯ ಹಂತ, ಶೀರ್ಷಾಸನದ ಕೊನೆಯ ಹಂತ. ಓಕೆ, 1 2 3 ಕ್ಲಾಪ್ಸ್. ಮೇಲೆ ಹೇಳಬಾರ್ದು, ನಿಧಾನ ಸಿದ್ದರಾಮೇಶ್ವರ. ಈಗ ನೀವೆಲ್ಲ ನೋಡಿದ್ರಲ್ಲ, ಈ ರೀತಿಯಲ್ಲಿರ್ತಕ್ಕಂಥ ಅದರಲ್ಲಿ ನೀವು ಶೀರ್ಷಾಸನವನ್ನು ಅಭ್ಯಾಸ ಮಾಡಬಹುದು. ಈ ಶೀರ್ಷಾಸನ ಅನ್ನುವಂಥದ್ದು ನಮ್ಮ ಒಂದು ಬ್ರೈನನ್ನು, ಅದು ಬ್ರೈನಿಗೆ ಯಥೇಚ್ಛವಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ, ಅದು ವಿದ್ಯಾರ್ಥಿಗಳು ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚಾಗಲಿಕ್ಕೆ ಈ ಒಂದು ಶೀರ್ಷಾಸನ, ಇದಕ್ಕೆ ನಾವು ಕಿಂಗ್ ಆಫ್ ದಿ ಆಸನ ಅಂತ ಕರಿತೇವೆ. ಏನಂತ ಕರಿತೇವೆ? ಕಿಂಗ್ ಆಫ್ ದಿ ಆಸನ ಇಸ್ ದಿ ಶೀರ್ಷಾಸನ. ಕ್ವೀನ್ ಆಫ್ ದಿ ಆಸನ ಯಾವುದು? ಸರ್ವಾಂಗಾಸನ. ಸರ್ವಾಂಗಾಸನವನ್ನು ನಾವು ಕ್ವೀನ್ ಆಫ್ ದಿ ಆಸನ ಅಂತ ಕರಿತೇವೆ. ಇದಿಷ್ಟು ಇವತ್ತು ನಾವು ಯೋಗತಾನ್ನಲ್ಲಿ ನೀವೆಲ್ಲರೂ ಕೂಡ ಸೇರಿ ಅಭ್ಯಾಸವನ್ನು ಮಾಡಿದ್ದೀವಿ. ಯೋಗ ನಿರಂತರವಾಗಲಿ, ಯೋಗ ಒಂದು ಜೀವನದ ಭಾಗವಾಗಲಿ. ಆರೋಗ್ಯ ಎಲ್ಲಿರ್ತದೆ ಅಂದರೆ ಯೋಗಾಭ್ಯಾಸ ಮಾಡ್ತಕ್ಕಂಥ ಯೋಗಿಗಳಲ್ಲಿ ಆರೋಗ್ಯ ಇರ್ತದೆ. ನೀವು ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ಏನು ಬೇಕು? ಮೈಂಡ್ ಕಾನ್ಸಂಟ್ರೇಷನ್ ಬೇಕು. ಆ ಮೈಂಡ್ ಕಾನ್ಸಂಟ್ರೇಷನ್ಗೆ ಧ್ಯಾನ ಮಾಡಿ, ಈ ರೀತಿ ಶೀರ್ಷಾಸನ ಮಾಡಿ, ಒಳ್ಳೆಯ ಒಂದು ಮಾನಸಿಕ ಆರೋಗ್ಯ ನಿಮ್ಮದು ಆಗಿರ್ತದೆ. ಓಕೆ, ಹಾಂ ಸರ್. ಈ ದಿವಸ ಈ ಒಂದು ಯೋಗಾಥಾನ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೆ ಎಲ್ಲ ನಮ್ಮ ಶಿಕ್ಷಕ ಸಿಬ್ಬಂದಿಗಳ ಒಂದು ಸಹಕಾರ ಅತ್ಯುತ್ತಮವಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ನೀವು ಮಕ್ಕಳೆಲ್ಲರೂ ಕೂಡ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮಗೆಲ್ಲ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಪತಂಜಲಿ ಮುನಿಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜೋರಾದ ಚಪ್ಪಳೆ ಮೂಲಕವಾಗಿ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ನನ್ನ ಒಂದು ಯೋಗ ಕ್ಲಾಸನ್ನು ಮುಕ್ತಾಯಗೊಳಿಸ್ತೇನೆ. ಈಗ ಯೋಗ ಕ್ಲಾಪ್ಸ್, ಮುದ್ರಾ ಕ್ಲಾಪ್ಸ್ ಗೊತ್ತಿ ನೆನಪಿದೆಯಲ್ಲ, ಅವು ಮೂರನ್ನು ಮಾಡ್ತಾ ಹೋಗ್ಬೇಕು. ಯೋಗ ಕ್ಲಾಪ್ಸ್ ಅಂತ ಹೇಳಿದ್ರೆ ಯೋಗ, ಧ್ಯಾನ, ಪ್ರಾಣಾಯಾಮ. ಮುದ್ರಾ ಕ್ಲಾಪ್ಸ್ನಲ್ಲಿ ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಫಸ್ಟ್ ಕ್ಲಾಪ್ಸ್ ಗೋ. 1 2 3 ವೆಲ್ಕಮ್. 1 2 3 ಸ್ವಾಗತ್. 1 2 3 ಶುಕ್ರಿಯಾ. ಯೋಗ ಕ್ಲಾಪ್ಸ್ ಗೋ. ಯೋಗ, ಧ್ಯಾನ, ಪ್ರಾಣಾಯಾಮ. ಮುದ್ರಾ ಕ್ಲಾಪ್ಸ್ ಗೋ. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಓಕೆ, ರಿಲ್ಯಾಕ್ಸ್. ಇದು ಯೋಗ ಕ್ಲಾಸಿಗೆ ಬಂದಂಥವ್ರಿಗೆ ಚಪ್ಪಳೆ ತಟ್ಟೋದು ಕೂಡ ಯೋಗ ಮುದ್ರೆಗಳನ್ನು ನಾವು ನೋಡಿ, ಚಪ್ಪಳೆ ತಟ್ಟೋದ್ರಿಂದ ನಮ್ಮ ಹೃದಯ ಆರೋಗ್ಯವಾಗಿರುತ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ನಿರಂತರವಾಗಿ ಆರೋಗ್ಯವನ್ನು ಹೊಂದಿರಬೇಕು, ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಈ ಒಂದು ಯೋಗಾಥಾನ್ ಸ್ಪರ್ಧೆಯ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ಅದು ಯಥೇಚ್ಛವಾಗಿ ನಮ್ಮ ಯುವಕರಿಗೆ ಇವತ್ತು ಯೋಗಾಥಾನಿನ ಒಂದು ಲಾಭ ಸಿಗಲಿ ಅಂತ ಒಂದು ಶುಭ ಕೋರಿ ಇಲ್ಲಿಗೆ ಈ ಒಂದು ಯೋಗ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪತಾಂಜಲಿ. ನಮಸ್ತೆ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ.